ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಇವಾಗ ಜೀವನವಿರುವುದು ಜೀವಿಸುವುದಕ್ಕೆ. ಏಕೆಂದರೆ ನಾವು ಉಪನ್ಯಾಸ ನಾವು ಕೇಳ್ತೀವಿ, ಪುರಾಣ ಓದೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ನಾವು ಕೇಳ್ತೀವಿ ಅಷ್ಟೇ, ಬದನೆಕಾಯಿ ತಿಂತಿರ್ತೀವಿ. ಹಂಗೆ ನಾವು ಅನುಸರಣೆ ಮಾಡೋದಿಲ್ಲ. ಅನುಸರಣೆ ಮಾಡೋದು ಬಹಳ ಮುಖ್ಯ. ಏಕೆಂದರೆ ನಾವು ನಮ್ಮ ಜನ್ಮ ಇರೋದು 70 ವರ್ಷ, 80 ವರ್ಷ, 90 ವರ್ಷ ಅಷ್ಟೇ ಮುಗೀತು. ಏನು ಮಾಡಿದ್ವಿ? ಉಪನ್ಯಾಸ ಕೇಳಿದ್ವಿ, ಬೆಳಗ್ಗೆ ಎದ್ವಿ, ಸಾಯಂಕಾಲ ಮಲಗಿದ್ವಿ, ಹೀಗೆ ದಿನಗಳಿಗೆ ದೂಡ್ತಾ ಇದ್ದೀವಿ. ಆಯಸ್ಸು ಕಳೀತಾ ಇದೆ ನಮಗೆ. ಈ ಜನ್ಮದಲ್ಲಿ ಏನು ಸಾಧನೆ ಮಾಡಿದ್ವಿ? ನಮ್ಮನ್ನು ನಾವು ಅವಲೋಕಿಸ್ಕೋಬೇಕು. ಏನು ಮಾಡಿದ್ವಿ? ಏನು ಸಾಧನೆ ಮಾಡಿದ್ವಿ? ಈಗ ರೋಡಾಗಿರೋರೆಲ್ಲ ನಾವು ಬಂದು ಉಪನ್ಯಾಸ ಕೇಳೋಕ್ಕಾಗೋದಿಲ್ಲ. ನೋಡಿ, ಥಿಯಾಸಾಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಜನ ಇಲ್ಲಿ ಬಂದು ನಡೆದಿದ್ದೀವಿ. ನಾವಿಲ್ಲಿ ಇಷ್ಟು ಜನ ಉಪನ್ಯಾಸ ಕೇಳ್ತೀವಿ. ಇಷ್ಟು ಜನ ಉಪನ್ಯಾಸ ಕೇಳೋದು ದೊಡ್ಡದೇ. ಅದರಲ್ಲಿ ಅನುಸರಣೆ ಮಾಡೋದು ಎಷ್ಟು ಜನ? ಅದು ಬಹಳ ಮುಖ್ಯ. ಪ್ರತಿ ದಿವಸ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ವೇಳೆ ಇದೆ. ಬೆಳಿಗ್ಗೆ 4:15 ಗಂಟೆಯಿಂದ 6:15 ಗಂಟೆ ಬಹಳ ಪ್ರಶಸ್ತವಾದ. ಎದ್ದೇಳಕ್ಕಾಗಲ್ಲ ನಮ್ಮ ಕೈಲಿ. ಚಳಿ ಆಗುತ್ತೆ, ನಿದ್ದೆ ಬರುತ್ತೆ, ಲೇಟಾಗಿ ಮಲಿಕೋತೀವಿ, ಟಿ ವಿ ನೋಡ್ತೀವಿ, ಏನೋ ಒಂದು ಆಗುತ್ತೆ. ಆದರೆ ನಾವು ಇದಕ್ಕೆ ತೊಡಗಿಸ್ಕೊಂಡಾಗ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಬೇಕು ಅಂದರು, ಬೇಕಿಲ್ಲ ಅಂದರೂ ಜನ್ಮ ಅದಕ್ಕೆ ಅದು ಇದೆ, ಎಲ್ಲನೂ ಇದೆ. ಅದರಿಂದ ನಾವು ಮಧ್ಯಾಹ್ನ 11:30ಯಿಂದ 12:30 ಪ್ರಶಸ್ತ ವಾಸ್ತವ ಟೈಮ್. ಸಾಯಂಕಾಲ ಮತ್ತು 4:15ಯಿಂದ 6:30 ಪ್ರಶಸ್ತವಾದ ವೇಳೆ ಧ್ಯಾನ ಮಾಡೋಕ್ಕೆ. ಧ್ಯಾನದಲ್ಲೂ ಬಹಳ ವಿಧಾನಗಳಿದ್ದಾವೆ. ಅದನ್ನು ಮುಂದೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ನಿಮಗೆ ಏನು ಸಹಾಯ ಮಾಡಲಿ? ಇದು ಕಚೇರಿಯಲ್ಲಿ ಕುಳಿತು ಮೇಜಿನ ಹಿಂದೆ ಕುಳಿತ ವ್ಯಕ್ತಿಯ ಪ್ರಶ್ನೆ. ಆದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಮನೆಯಲ್ಲಿ ಹೆಂಡತಿಯೊಂದಿಗೆ ಗಂಡನೊಂದಿಗೆ ಹೆಂಡತಿ ಜಗಳ, ಅಥವಾ ಬರುವ ದಾರಿಯಲ್ಲಿ ಏನಾದರೂ ತೊಂದರೆ ಆತನ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಚಿಂತೆ, ಅಸಹನೆಯಿಂದ ತಿರಸ್ಕಾರ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ. ಸಾಮಾನ್ಯವಾಗಿ ವ್ಯಕ್ತಿ ಯಾವ ರೀತಿ ಅವನು ಜೀವನದಲ್ಲಿ ಜೀವಿಸುವುದಕ್ಕೆ ಮೊದಲನೇ ಚಾಪ್ಟರ್ನಲ್ಲಿ ಇದನ್ನು ಅಡಕ ಮಾಡಿದ್ದಾರೆ. ಯಾರಾದರೂ ಸರಿ ಸಹಾಯ ಮಾಡಲಿ ಅಂತಕ್ಕಂಥವ್ರಿಗೆ ಒಂದು ಮನಸ್ಸಿರುತ್ತೆ. ಅವ್ರಿಗೆ ಮನಸ್ಸು ಇದ್ರೂ ಸಹ ಕೆಲವು ಅಚಾತುರ್ಯಗಳಿಂದ ಅವನ ಮನಸ್ಸು ಚಂಚಲ ಆಗುತ್ತೆ, ಕ್ಷೋಭೆಗೊಳಗಾಗುತ್ತೆ. ಸಹಾಯ ಮಾಡೋಕ್ಕೆ ಹೋಗೋದಿಲ್ಲ ಅವನು. ಬಿಡಪತ್ಲಾಗಿ ನಮ್ಗೆ ಯಾಕೆ ಅಂತ ಅವನು ಸುಮ್ಮನಾಗ್ಬಿಡ್ತಾನೆ. ಈ ಥರ ಪ್ರೇಮಪೂರಿತವಾಗಿ ಸ್ನೇಹರ ಪರವಾಗಿ ಸಹಾಯ ಮಾಡುವ ವ್ಯಕ್ತಿಗಳು ಅಪರೂಪ. ಯಾರು ಆಫೀಸ್ಗೆ ಹೋಗ್ತಿದ್ದಂಗೆ ಕರೆದು ಬಾರಪ್ಪ ಸ್ವಾಮಿ ಕೂತ್ಕೊಳ್ಳಿ, ನಿಮ್ದೇನು ಕೆಲಸ, ನೀವೇನಕ್ಕೆ ಬಂದಿದ್ರಿ ಅಂತ ಯಾರೂ ಕೇಳೋದಿಲ್ಲ. ದುಡ್ಡು ಎಷ್ಟು ತಿಂದಿದ್ಯಾ, ದುಡ್ಡು ಇದೆಯಾ, ಈ ಕೆಲಸ ಮಾಡೋಕ್ಕೆ ಲೇಟ್ ಆಗುತ್ತೆ, ಈ ಅಪ್ಲಿಕೇಶನ್ ಸರಿಯಾಗಿ ಫಿಲಪ್ ಮಾಡಿಲ್ಲ, ನೀನು ಈ ಎನ್ಕ್ಲೋಸ್ಗೂ ಸರಿಯಾಗಿ ಮಾಡಿಲ್ಲ, ಈ ಥರ ಎಲ್ಲ ಬರುತ್ತೆ. ಈ ಥರ ಪ್ರಶ್ನೆಗಳು ಬರ್ತವೆ. ಆವಾಗ ಈ ಬಂದಿರೋನಿಗೆ ಒಂಥರ ಕಸಿಬಿಸಿ ಆಗುತ್ತೆ. ಸಹಾಯ ಪಡ್ಕೊಳ್ತಕ್ಕಂಥವ್ರಿಗೆ ಕಸಿಬಿಸಿ ಆಗುತ್ತೆ. ಏನಪ್ಪ ಇದು, ಎಲ್ಲಿಗೆ ಬಂದಪ್ಪ ನಾನು ಅಂತ ಅನಿಸುತ್ತೆ. ಇದು ಸಾಮಾನ್ಯವಾಗಿ ನಡೀತಕ್ಕಂಥ ವಿಚಾರಗಳನ್ನ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದು ಭಾಳ ಕಡಿಮೆ ಸಾರ್ವಜನಿಕ. ನಾನು BBMPನಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಬಂದನ್ನೇ ಕರೆದು ಕುಂಡಿಸ್ತಿದ್ದೆ. ಫಸ್ಟ್ ಚೇರ್ ಮೇಲೆ ಕುಂಡಿಸ್ಬಿಟ್ಟು ಏನು ಕೆಲಸ ಬೇಕು ಅಂತ ಕೇಳಿಬಿಟ್ಟು ಅವ್ರು ಕೆಲಸ ಮಾಡಿಕೊಡ್ತಿದ್ದೆ. ಕರೆದು ಕುಂಡಿಸಿ ಲಂಚ ತಗೋತಿರಲಿಲ್ಲ ನಾನು. ನಮ್ಮ ದೊಡ್ಡ ಸಾಹೇಬ್ರು ಒಬ್ಬಿದ್ರು, DC ಜಾಯಿಂಟ್ ಕಮಿಷನರ್. ಅವ್ರಿಗೆ ಏನಾದರೂ ಪಬ್ಲಿಕ್ಕು ಬಂದರೆ ವಿವೇಕಾನಂದ ಕರೀರಿ ಅಂತ ನನ್ನ ಕಳ್ಸೋರು. ನೋಡ್ರಿ ಇವ್ರದ್ದೇನು ಪ್ರಾಬ್ಲಮ್ ಇದೆ ಅಂತ. ನಾನು ಅವ್ರ ಮೀಟಿಂಗ್ ರೂಮ್ನಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಕೇಳ್ತಿದ್ದೆ. ಎಲ್ಲನೂ ಏನು ಬೇಕು ಈಗ ಸಂಬಂಧಪಟ್ಟ ಆಫೀಸ್ಗಳು ಫೋನ್ ಮಾಡಿಬಿಟ್ಟು ಅವ್ರಿಗೆ ಕೆಲಸ ಮಾಡಿಸ್ಕೊಡ್ತಿದ್ದೆ. ಕೈ ಮುಗಿದು ಹೋಗೋರು ಅಲ್ಲ. ಆ ಥರ ನಿಸ್ವಾರ್ಥ ಭಾವನೆಯಿಂದ ಪ್ರೇಮಪೂರ್ವಕವಾಗಿ ಸ್ನೇಹಪರವಾಗಿ ನಾವು ಕೆಲಸ ಮಾಡಲ್ಲ. ಯಾಕೆಂದರೆ ನಮಗೆ ಸ್ವಾರ್ಥ ತುಂಬಿ ತುಳ್ಕಾಡ್ತಾ ಇದೆ.
ಬೇಕು 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 ಅನಿಸುತ್ತೆ. ಆ ವಾಸ್ತು ಮಾಡಬೇಕು, ಈ ವಾಸ್ತು ಮಾಡಬೇಕು, ಅದು ಇದು, ಅವ್ರು ನನ್ನ ಬೈಕೊಂಡ್ರು, ನನ್ನ ಇವ್ರು ಅಂದ್ಕೊಂಡ್ರು, ಜಂಜಾಟ, ವಿರುದ್ಧ ದ್ವೇಷ, ಹೇಗೆದೆಷ್ಟು ಒಬ್ರಿಗೊಬ್ರಿಗೆ ಏನೆಷ್ಟು ಆಫೀಸ್ಗಳಲ್ಲೆಲ್ಲ ಇವೆಲ್ಲ ಕಾಮನ್. ಇವೆಲ್ಲ ಆ ಥರ ಪ್ರೇಮಪೂರ್ವಕವಾಗಿ ಸ್ನೇಹಪರವಾಗಿ ಸಹಾಯ ಮಾಡುವ ವ್ಯಕ್ತಿಗಳು ಅಪರೂಪ. ಯಾರು ತಮ್ಮ ಕರ್ತವ್ಯವನ್ನು ಸಂತೋಷದಿಂದ ಶ್ರದ್ಧಾಪೂರ್ವಕವಾಗಿ ಮನಃಪೂರ್ವಕವಾಗಿ ನಿರ್ವಹಿಸುತ್ತಾರೆಯೋ ಅಂಥವರು ಇತರರ ಸಂಕಷ್ಟಗಳಿಗೆ ತೀವ್ರವಾಗಿ ಸ್ಪಂದಿಸುವ ಸೂಕ್ಷ್ಮತೆಯನ್ನು ಹೊಂದಿರುತ್ತಾರೆ. ಸಂತೋಷದಿಂದ ಯಾರು ತಮ್ಮ ಕರ್ತವ್ಯ ಅಂದರೆ ಏನು? ಆಫೀಸ್ನ ಒಂದೇ ಅಲ್ಲ ಕರ್ತವ್ಯ, ಮಕ್ಕಳು ಸಾಕೋದು ಕರ್ತವ್ಯನೇ. ಇನ್ನೊಬ್ರದಾಗ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ನಡೆ ನುಡಿ ಅವ್ರಿಗೆ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕು. ನಾವು ಅದೂ ಒಂಥರ ಕರ್ತವ್ಯನೇ. ಓದೋದು ಒಂದು ಕರ್ತವ್ಯನೇ, ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದು ಒಂದು ಕರ್ತವ್ಯನೇ, ಜೀವನ ಮಾಡೋದು ಒಂದು ಕರ್ತವ್ಯನೇ, ಎಲ್ಲನೂ ಕರ್ತವ್ಯನೇ. ಪ್ರತಿಯೊಂದು ಕರ್ತವ್ಯವನ್ನು ಸ್ವಸಂತೋಷದಿಂದ ಶ್ರದ್ಧಾಪೂರ್ವಕವಾಗಿ ಮನಃಪೂರ್ವಕವಾಗಿ ನಿರ್ವಹಿಸುತ್ತಾರೆಯೋ ಅಂಥವರು ಇತರರ ಕಷ್ಟಗಳಿಗೆ ತೀವ್ರವಾಗಿ ಸ್ಪಂದಿಸುವ ಸೂಕ್ಷ್ಮತೆಯನ್ನು ಹೊಂದಿರುತ್ತಾರೆ. ಅವ್ರಿಗೆ ಕಷ್ಟ ಸುಖ ಎಲ್ಲ ಗೊತ್ತಿರ್ತೈತೆ. ಪ್ರತಿಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡುವುದು. ಯಾರು ಕೆಲಸ ಮಾಡ್ತಾರೆ? ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದಾರೆ? ತಾಯಿ ಮಗುವಿಗೆ ಮಾಡ್ಬೋದು. ತಾಯಿ ಮಗುವಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ. ಒಬ್ಬ ಹುಡುಗಿ ನನ್ನ ತಮ್ಮ ಎತ್ಕೊಂಡಿದ್ದರೆ, ನಿಮ್ಮ ತಮ್ಮ ಭಾರವಲ್ವಾ ಅಂತಂದರೆ, ಭಾರ ಇಲ್ಲ ನನಗೆ, ಇವ್ನು ನನ್ನ ತಮ್ಮ ಅಂತಾಳೆ. ಯಾಕೆಂದರೆ ಜವಾಬ್ದಾರಿ ಇರುತ್ತೆ ಅಮ್ಮನಿಗೆ, ಆತ್ಮೀಯತೆ ಇರುತ್ತೆ, ಪ್ರೇಮ ಇರುತ್ತೆ. ಅದು ಅಂಕುರ ಆಗುತ್ತೆ. ಇದು ಏನಾಗುತ್ತೆ, ನಮ್ಮ ಪ್ರತಿ ಕೆಲಸದಲ್ಲೂ ಸಹ ಸೂಕ್ಷ್ಮವಾಗಿ ಕೆಲವು ಒಳ್ಳೊಳ್ಳೆ ವಿಷಯಗಳು ಅಂಕುರವಾಗ್ತವೆ, ಸಂದರ್ಭಾನುಸಾರ ಅಂಕುರವಾಗ್ತವೆ. ಅದು ಬೆಳವಣಿಗೆಗೆ, ಪ್ರತಿ ಮಾನವನ ಪ್ರತಿ ಹಂತದಲ್ಲೂ ಬೆಳವಣಿಗೆಗೆ ಅಂಕುರ ಆಗ್ತವೆ. ಗೊತ್ತಾಗಲ್ಲ ನಮ್ಗೆ ಅಷ್ಟೇ. ಅದು ಪ್ರತಿ ಜನ್ಮದಲ್ಲೂ ಸಹ ಅದು ಬೆಳವಣಿಗೆ ಆಗ್ತಾ ಇರುತ್ತದೆ. ಇದು ನಿಮ್ಮ ವ್ಯವಹಾರವನ್ನು ಮಾತ್ರ ನೀವು ಗಮನಿಸಿ. ನಮ್ಮ ಜೀವನದಲ್ಲಿ ಬರುವ ಅನೇಕ ತೊಂದರೆಗಳಿಗೂ ನಮಗೆ ಸಂಬಂಧವಾಗಿಲ್ಲದೆ ಇರುವ ವಿಷಯಗಳಲ್ಲಿ ನಾವು ಮಧ್ಯೆ ಪ್ರವೇಶಿಸುವ ನಮ್ಮ ಸ್ವಭಾವ ಕಾರಣವಾಗಿದೆ. ನಿಮ್ಮ ವ್ಯವಹಾರವನ್ನು ನೀವು ಗಮನಿಸಿ. ನಾವು ಏನು ಮಾಡ್ತೀವಿ, ನಮ್ಗೆ ಒಂಥರ ಅಹಂ ಇರುತ್ತೆ. ಅವ್ನು ಸರಿಯಾಗಿ ಮಾಡ್ತಿಲ್ಲ, ಏನೋ ತಪ್ಪು ಮಾಡ್ತಾರೆ. ನಾನು ಹೇಳ್ಕೊಡ್ತೀನಿ ಅವನಿಗೆ, ನನಗೆಲ್ಲ ಗೊತ್ತು, ಅವನಿಗೆ ಗೊತ್ತಿಲ್ಲ. ಕರೆದಿದ್ರು ಹೋಗ್ತೀವಿ ಇದು ಮಾಡೋಕ್ಕೆ, ಅವನಿಗೆ ಸಹಾಯ ಮಾಡೋಕ್ಕೆ. ಮಾಡೋದಲ್ಲ, ಸಹಾಯ ಮಾಡೋ ಗುಣ ಅಲ್ಲ. ಅಹಂ, ನನಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ, ಅವ್ನು ಕರೆಯೋದೇ ಇಲ್ಲ. ಆದ್ರೂ ಹೋಗ್ತೀವಿ. ಹೋಗಿ ಅವನಿಗೆ ಅದು ಹಂಗಲ್ಲ ಮಾಡೋದು, ನಿಮಗೆ ಅವನಿಗೆ ಗೊತ್ತಿರ್ತೈತೆ ಅನ್ನೋದು ಇವನು ಗೊತ್ತಿರೋದಿಲ್ಲ, ಆದರೂ ನಾನು ಮಾಡ್ತೀನಿ ಅಂತ ಇನ್ನೊಬ್ಬರು ಇದರಲ್ಲಿ ಮೂಗು ತೋರಿಸೋದಂತಾರಲ್ಲ, ಅದೇನೆ ವಿವೇಕ ಚೂಡಾಮಣಿಯಲ್ಲಿ ಹೇಳಿರುವಂತೆ, ಯಾವ ರೀತಿ ಪ್ರಾಣಿಯು ಹಗ್ಗದಿಂದ ಬಂಧಿಸಲ್ಪಡುತ್ತದೆಯೋ ಅದೇ ರೀತಿ ಮನಸ್ಸು, ದೇಹ, ವಸ್ತು ವಿಷಯಗಳ ವ್ಯಾಮೋಹದಿಂದ ವ್ಯಕ್ತಿಯನ್ನು ಬಂಧಿಸುತ್ತದೆ. ವಿವೇಕ ಚೂಡಾಮಣಿಯಲ್ಲಿ ಇದೆ ಹೇಳಿದರೆ, ಪ್ರಾಣಿನ ಹಗ್ಗದ ಯಾವ ಥರ ಬಂಧಿಸಿದೆಯೋ ಆ ಥರ ಮನಸ್ಸು, ದೇಹ, ವಸ್ತು ವಿಷಯಗಳ ಮೇಲೆ ನಮ್ಮದು ಎಲ್ಲ ಇರುತ್ತಲ್ಲ, ಪಂಚಭೂತಗಳನ್ನು, ನಮ್ಮಲ್ಲಿ ಇಂದ್ರಿಯಗಳು, ಆಮೇಲೆ ನಮ್ಮ ಇಂದ್ರಿಯಗಳಿಂದ ನಮ್ಮ ಮನಸ್ಸು ಯಾವ ರೀತಿ ಬಂಧನಕ್ಕೊಳಪಟ್ಟಿದೆ. ದೇಹ ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು ಅಂತ ಕೇಳ್ತಲೇ ಇರುತ್ತೆ. ಅದನ್ನ ಮನಸ್ಸಿಗೆ ಇಂದ್ರಿಯಗಳ ಮೂಲಕ ಮನಸ್ಸು ಮೆದುಳಿಗೆ ಮುಟ್ಟಿಸುತ್ತೆ, ಬೇಕು ಅದು ಅನಿಸುತ್ತೆ, ಬಂಧಿಸಲ್ಪಡುತ್ತೆ. ಅದು ಬಂಧನ. ಇದೇ ಜೀವನ. ಈ ಜನ್ಮನೇ ಜೀವನದಲ್ಲಿ ಬಂಧನಕ್ಕೊಳಪಡೋದೇ ಜೀವನ. ಬಂಧನಕ್ಕೊಳಪಡೋದು ಬಿಡಿಸ್ಕೊಂಬಕ್ಕಾಗೋದಿಲ್ಲ. ಬಿಡಿಸ್ಕೊಂಬದಲ್ಲೇ ಮನುಷ್ಯ ಸತ್ತೋಗ್ತಾನೆ. ಅವನು ಇನ್ನೊಂದು ಜನ್ಮಕ್ಕೆ ಬರುತ್ತೆ. ಹಾಗೆ ಒಂದು ಬಂಧನ ಸಂಬಂಧಪಟ್ಟಂಗೆ ಒಂದು ಎಡ್ಬಿಟ್ರು ಒಂದು ಸತಿ ಒಬ್ಬನ ಪರೀಕ್ಷೆ ಮಾಡಿದರು. 50 ಜನ್ಮ ಪರೀಕ್ಷೆ ಮಾಡಿದರೆ ಅವನು 50 ಜನ್ಮಕ್ಕೂ ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ, ಹಂಗೆ ಇದ್ದಾನೆ. ಮುಂಚೆ ಹೋಗಿಲ್ಲ. ಪ್ರಯತ್ನ ಲೌಕಿಕವಾಗಿ ಪ್ರಾಪಂಚಿಕವಾಗಿ ಆಸೆ ಆಕಾಂಕ್ಷೆಗಳಿಂದ ತುಂಬಿರ್ತಕ್ಕಂಥವ್ರು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾವು ಮುಂದೆ ಹೋಗ್ಬೇಕು. ಏನಕ್ಕೆ ಹೋಗ್ಬೇಕು? ಮೋಕ್ಷ ಪಡೆಯಬೇಕು. ಏನಕ್ಕೆ ಪಡಿಬೇಕು? ಇದೇನೇ ಫಿಲಾಸಫಿ ಇದೇನೇ ಫಿಲಾಸಫಿ. ಇದೇ ಮನಸ್ಸು ಬಂಧನದಿಂದ ಇವುಗಳ ಬಗ್ಗೆ ಯಾವುದು ಈ ಬಂಧಿಸಿರ್ತಕ್ಕಂಥ ಮನಸ್ಸು, ದೇಹದ ವಸ್ತು ವಿಷಯಗಳ ವ್ಯಾಮೋಹ, ಬಿಡುಗಡೆ, ಇವುಗಳ ಬಗ್ಗೆ ತಿರಸ್ಕಾರ ಮೂಡಿದಾಗ ಇದೇ ಮನಸ್ಸು ಬಂಧನದಿಂದ ವಿಮುಕ್ತಿಗೊಳಿಸುತ್ತದೆ. ಮನಸ್ಸೇ ಪ್ರತಿಯೊಂದಕ್ಕೂ ಕಾರಣ. ಮನಸ್ಸೇ ಕಾರಣ. ಮನಸ್ಸನ್ನು ತಡೆ ಹಿಡಿಯೋಕ್ಕೋಸ್ಕರನೇ ತಡೆ ಹಿಡಿದು ಜ್ಞಾನ ಉಂಟು ಮಾಡ್ಕೊಂಡು ಮನಸ್ಸನ್ನು ತಡೆ ಹಿಡಿಯೋಕ್ಕೇ ಜನ್ಮಗಳು ಬೇಕಾಗ್ತವೆ. ನೀವು ಕೂತ್ಕೊಂಡು ಧ್ಯಾನ ಮಾಡಿ, 5 ನಿಮಿಷ ಮಾಡಿ, ಕೇಂದ್ರೀಕರಿಸ್ಬಿಟ್ಟು ಧ್ಯಾನ ಮಾಡಿ, ಆಗಲ್ಲ. ನಾನು ಹೇಳ್ತೀನಿ, ನಿಜವಾಗ್ಲೂ ಆಗೋದಿಲ್ಲ.
ಆಗಲ್ಲ ಅಂದರೆ ನಾವು ಅಷ್ಟು ಬೆಳವಣಿಗೆ ಹೊಂದಿಲ್ಲ ಅಂತ ಅರ್ಥ. ಯಾಕೆ ಬೆಳವಣಿಗೆ ಹೊಂದಿಲ್ಲ ಅಂದರೆ ನಮ್ಮ ಪ್ರಯತ್ನ ಅಷ್ಟು ಕೆಳಮಟ್ಟದಲ್ಲಿರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ, ನಾನು ಮಾಡಿಬಿಡ್ತೀನಿ, ನನ್ನ ಕೈಲಿ ಆಗುತ್ತೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಏನು ಮಾಡೋಕ್ಕೂ ಆಗೋದಿಲ್ಲ. ಯಾಕೆಂದರೆ ನಮಗೆ ಮನಸ್ಸು ಆ ಥರ ಕೆಳಗೆ ಮಟ್ಟದಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನೇನೋ ಯೋಚನೆ ಬರ್ತಾ ಇರುತ್ತೆ, ಹರಿದಾಡ್ತಿರ್ತವೆ. ಒಂದು ನಿಮಿಷಕ್ಕೆ ಒಂದು ದಿವಸಕ್ಕೆ 70,000 ಯೋಚನೆಗಳು ಬಂದೋಗ್ತಾವಂತೆ. ಒಂದು ದಿನಕ್ಕೆ 70,000 ಯೋಚನೆಗಳು ಬಂದೋಗ್ತಾವಂತೆ. ಮನಸ್ಸನ್ನು ಅದಕ್ಕೆ ಮನಸ್ಸನ್ನು ಇಂದ್ರಿಯಗಳ ರಾಜ ಎಂದು ಕರೆಯುವುದು. ಮನಸ್ಸು ಮಾಡಿದರೆ ಈ ಕೆಲಸ ಆಗುತ್ತಿತ್ತು ಅಂತ ಹೇಳ್ತೀವಿ. ನಾನು ಮನಸ್ಸು ಮಾಡಿದರೆ ಆಗ್ತಿತ್ತಪ್ಪ ಕೆಲಸ, ಅವ್ನು ಮನಸ್ಸು ಮಾಡಿದರೆ ಆಗ್ತಿತ್ತಪ್ಪ ಕೆಲಸ, ಅವ್ನು ಮನಸ್ಸು ಮಾಡಬೇಕಾಗಿತ್ತು. ಮನಸ್ಸಿಗೆ ಆ ಶಕ್ತಿ ಇದೆ. ಅವನು ಕೆಳಮಟ್ಟಕ್ಕೂ ದೂಡ್ತೈತೆ, ಮೇಲ್ಮಟ್ಟಕ್ಕೂ ದೂಡ್ತೈತೆ. ಅವನು ಯಾವ ಥರ ಬೇಕಿದ್ರು ಮನಸ್ಸೇ ಕಾರಣ. ಮನಸ್ಸಿನಿಂದ ಮನುಷ್ಯ ಏನು ಬೇಕಿದ್ರು ಮಾಡ್ಬೋದು. ಅವ್ನು ಬೆಟ್ಟ ಕಿತ್ತು ಇನ್ನೊಂದು ಕಡೆಗೆ ಇಟ್ಬಿಡ್ಬೋದು ಮನಸ್ಸು ಮಾಡಿದರೆ. ಅಷ್ಟು ಮನಸ್ಸಿಗೆ ಶಕ್ತಿ ಇರ್ತೈತೆ. ಒಬ್ಬ ಮನಸ್ಸಿಗೆ ಶಕ್ತಿ ಇರುತ್ತೆ. ಒಂದು ಕತೆ ಇದೆ. ಒಂದು ಸರ್ತಿ ಇಂಗ್ಲೆಂಡ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಓರಿ ಗೊತ್ತಲ್ಲ, ಎತ್ತು ಗೋಳಿ ಓಡಿಸ್ಕೊಂಡು ಹೋಗ್ಬಿಟ್ಟಂತೆ. ಮನಸ್ಸು ನೋಡಿ ಹೆಂಗೆ ಕೆಲಸ ಮಾಡ್ತೈತೆ. ಜನ ಅಲ್ಲಿ ಅಂತಂದು ಕೂಗ್ತಾ ಇದ್ದಾರೆ. ಅವ್ನು ಓಡಿಸ್ಕೊಂಡು ಹೋಗ್ಬಿಟ್ಟಾಗೆ ಅಲ್ಲೊಂದು ಎತ್ತು ಅದು ಗಾಡಿ ಇತ್ತು, ಎಗರ್ಬಿಟ್ಟ ಕುತ್ಕೊಂಡ್ಬಿಟ್ಟ. ಅದ್ಮೇಲೆ ಗೊತ್ತಿಲ್ಲ ನಾನು ಎಗರ್ತೀನಿ ಕುತ್ಕೋತೀನಿ ಅಂತ ಗೊತ್ತಿಲ್ಲ, ಮನಸ್ಸು ಎಗರಿಸ್ಬಿಡ್ತಾವನ್ನ. ಶಕ್ತಿ ಎಷ್ಟಿದೆ ನೋಡೋದು. ಆಮೇಲೆ ಜನ ಇದು ಇಷ್ಟು ಬೇಗ ಎಗರಿದ್ನಲ್ಲ ಅಂತ ಹತ್ರ ಬಂದ್ಬಿಟ್ಟು ಅವಾಗ ಗೋಳಿ ಅವ್ರನ್ನೆಲ್ಲ ನೋಡಿ ಬೆದ್ರೆ ಆ ಕಡೆ ಹೋಗ್ಬಿಟ್ಟು ಇಳಿಯಪ್ಪ ಅಂದರೆ ನನ್ನ ಕೈ ಇಳಿಯೋಕ್ಕಾಗಲ್ಲ. ಮತ್ತು ಹೆಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಹತ್ತಿದ್ದ ನನಗೆ ಗೊತ್ತಿಲ್ಲ, ಎಗರಿದ್ದ ನನಗೆ ಗೊತ್ತಿಲ್ಲ. ಅವನಿಗೆ ಎಲ್ಲರಿಗೂ ಆಶ್ಚರ್ಯ. ಮನಸ್ಸು ಅವನ ಯಾವುದನ್ನೋ ಒಂದು ಅಪಾಯ ಸನ್ನಿವೇಶಕ್ಕೆ ಸಿಗಾಕೊಂಡ್ಬಿಟ್ರೆ ಮನಸ್ಸು ಬೇಗ ತಪ್ಪಿಸ್ಕೊಂಬಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಮನಸ್ಸು ಓಡ್ತೈತೆ. ಅವಾಗ ಅದರಿಂದ ಅಪಾಯದಿಂದ ತಪ್ಪಿಸ್ಕೊಂಡ್ಬಿಡ್ತೇವೆ ನಾವು ಅವಾಗ. ಅದಕ್ಕೆ ಮನಸ್ಸು ಇಂದ್ರಿಯಗಳ ರಾಜ ಅಂತ ಕರೀತಾರೆ ಅಲ್ಲ ಮೇಡಮ್. ಆ ರೀತಿ ನಮಗೆ ಇದು ಮನಸ್ಸು ಕಾರಣ, ಪ್ರತಿಯೊಂದಕ್ಕೂ ಮನಸ್ಸು ಕಾರಣ ಆಗುತ್ತೆ ನೋಡಿ. ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಬುದ್ಧಿವಂತ ಅಂತೀವಿ. ಬುದ್ಧಿವಂತ ಯಾರು ಬುದ್ಧಿವಂತರು? ಅವನೇನ ಮನೆ ಆಸ್ತಿ, ಅಷ್ಟೊಂದು ಅಡವಾ ಆಸ್ತಿ, ಎಷ್ಟು ಮನೆ ಕಟ್ಟಿದ್ದಾನೆ, ಎಷ್ಟು ಬಾಡಿಗೆ ಬರ್ತೈತೆ, ಏನು ಕಾರು ಬಂಗ್ಲೆ, ಏನು ಕೇಳ್ತೀಯಪ್ಪ, ಅಷ್ಟು ಬುದ್ಧಿವಂತ. ಅವನು ಬುದ್ಧಿವಂತ. ಪ್ರಾಪಂಚಿಕವಾಗಿ ಪ್ರವೃತ್ತಿ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಇದೆಲ್ಲ. ಪ್ರವೃತ್ತಿ ಮಾರ್ಗ ಅಂದರೆ ಆಸೆ ಆಕಾಂಕ್ಷೆಗಳ ಗೂಡಿನಲ್ಲಿ ಅವನು ಸಿಗಾಕೊಂಡು ಒದ್ದಾಡ್ತಿರೋದು. ಆ ಪ್ರವೃತ್ತಿ ಮಾರ್ಗದಲ್ಲಿ ಬುದ್ಧಿವಂತ ಅವನು. ತನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮರಿಮಕ್ಕಳಿಗೂ ಎಲ್ಲರಿಗೂ ಆಗೋವಷ್ಟು ಆಸ್ತಿ ಮಾಡಿದ್ರು. ಇನ್ನೂ ಬೇಕು 1,000 ಕೋಟಿ ರೂಪಾಯಿ. ಎಷ್ಟು ಜನ ತಗಿಲ್ಲ ಮಿನಿಸ್ಟ್ರಿಗಳ ಹತ್ರ 1,000 ಕೋಟಿ ರೂಪಾಯಿ ಕಮ್ಮಿನೇ ಅದು. ಇವಾಗ 10,000 ಕೋಟಿ ಅಂದರೆ ಪರವಾಗಿಲ್ಲ ಅನ್ಸುತ್ತೆ ಇವಾಗ, ಈಗ ಸ್ಥಿತಿ. ಆದರೂ ಬೇಕು ಅಂತ ಮಾಡ್ತಾನೆ ಇರ್ತಾರೆ. ಅದು ಅನಿಸುತ್ತೆ. ಯಾಕೆಂದರೆ ಆ ಮಟ್ಟದಲ್ಲಿ ಅವ್ರ ಬೆಳವಣಿಗೆ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಯಾರ್ಯಾರಿಗೆ ಯಾವ್ಯಾವ ಮಟ್ಟದಲ್ಲಿ ಬೆಳವಣಿಗೆ ಇರ್ತದೆ ಆಯಾ ಮಟ್ಟದಲ್ಲಿ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಮಟ್ಟದಲ್ಲಿ ನಾವು ಬೆಳವಣಿಗೆ ಯಾವ ಥರ ಇರ್ತದೆ ನಾವು ಆ ಮಟ್ಟದಲ್ಲಿ ಯೋಚನೆ ಮಾಡ್ತಿರ್ತೀವಿ ಅಷ್ಟೇ. ಆ ರೀತಿ ಇದು ಪ್ರವೃತ್ತಿ ಮಾರ್ಗ. ಆಮೇಲೆ ನಿವೃತ್ತಿ ಮಾರ್ಗ ಅದು ಮನುಷ್ಯ ಜನ್ಮದಲ್ಲಿ ಎಲ್ಲ ಅನುಭವಿಸಿದಾದ್ಮೇಲೆ ಬಿಡುಗಡೆ ಹೊಂದಬೇಕು. ಬಿಡುಗಡೆ ಸುಮ್ಮನೆ ಸಾಧ್ಯ ಆಗಲ್ಲ. ಅದು 27 ಲಕ್ಷ ಜನ್ಮಗಳು ಬೇಕು ಮುಕ್ತಿ ಪಡಬೇಕಾದ್ರೆ. 432 ಕೋಟಿ ವರ್ಷ, ಒಂದು ಕಲ್ಪ ಬೇಕು. ಕಾಡು ಮನುಷ್ಯನಿಂದ ಮುಕ್ತಿ ಪಡತಕ್ಕಂಥ ಅರ್ಹತೆ ಪಡಿಬೇಕಾದ್ರೆ 1 ಕೋಟಿ ವರ್ಷ ಬೇಕು. ಒಂದು ಕಲ್ಪ ಬೇಕು. ಒಂದು ಕಲ್ಪ ಅಂದರೆ 432 ಕೋಟಿ ವರ್ಷ. 432 ಕೋಟಿ ವರ್ಷ ಅಂದರೆ 14 ಮನ್ವಂತರಗಳು. 14 ಮನ್ವಂತರಗಳು ಅಂತಂದರೆ ಒಂದೊಂದು ಮನ್ವಂತರಕ್ಕೆ 71 ಮಹಾಯುಗಗಳು, ಒಂದು ಕೃತಯುಗ ಸೇರಿದರೆ ಒಂದು ಮನ್ವಂತರ. ಆ ಥರ ಕರ್ಮ ನಿಯಮ. ನಿವೃತ್ತಿ ಮಾರ್ಗದಲ್ಲಿ ಅವನಿಗೆ ಹುಟ್ಟು, ಸಾವು, ಸೃಷ್ಟಿ, ಪುನರ್ಜನ್ಮ, ಕರ್ಮ ನಿಯಮ, ಮೋಕ್ಷ, ಸಂಪಾದನೆ ಈ ಕಡೆ ಗಮನ ಕೊಡ್ತಾರೆ. ಯಾವಾಗ ನಿವೃತ್ತಿ ಮಾರ್ಗದಲ್ಲಿ. ಈಗ ಹುಟ್ಟಿದ ಮನುಷ್ಯ ಮರಣದವರೆಗಿನ ಬೆಳವಣಿಗೆ ಅವನಿಗೆ ಹೆಂಗಿರುತ್ತಪ್ಪ ಅಂತಂದರೆ, ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ, ನಂತರ ಮರಣ. ಮುಗಿದೋಯ್ತು ಅವನ ಜೀವನ. ಬಾಲ್ಯದಲ್ಲಿ ಏನು ಮಾಡ್ತಾನೆ? ಆಟ ಪಾಠ. ಯೌವನದಲ್ಲಿ ಕಲಿಕೆ, ಸಂತೋಷ, ತೃಪ್ತಿ, ಆಸೆ, ಚಟ ಇವೆಲ್ಲ ಇರ್ತವೆ. ಗೃಹಸ್ಥ ಆದಮೇಲೆ ಹೆಂಡತಿ, ಮಕ್ಕಳು, ಸಂಸಾರ, ದುಡಿಮೆ, ವ್ಯಾಪಾರ, ವ್ಯವಹಾರ, ಕಸುಬು ಇದೆಲ್ಲ ಇರುತ್ತೆ. ವಾನಪ್ರಸ್ಥ ವಯಸ್ಸಾದ್ಮೇಲೆ ಏನು ಮಾಡೋದು? ಪುರಾಣ ಕಥೆಗಳೆಲ್ಲ ಕೇಳ್ಕೊಂಡು ಕೂತ್ಕೊಂಬೋದು, ಸತ್ಸಂಗದಲ್ಲಿ ಭಾಗವಹಿಸೋದು, ಕಾಯಿಲೆ ಬಿದ್ದರೆ ಮನೆ ಕಳೋದು ಅಷ್ಟೇ. ಆಮೇಲೆ ಏನಾಗುತ್ತೆ? ಸತ್ತೋಗ್ತಾನೆ, ಮರಣ.
ಜನ್ಮ ಮುಗಿದೋಗ್ಬಿಡ್ತು. ಏನು ಮಾಡಿದ್ವಿ ಸಾಧನೆನ? ಈಸಿಯಾಗಿ ಮುಗಿಸ್ಬಿಡ್ತೀವಿ ಜನ್ಮನ. ಇವಾಗ 20 ವರ್ಷದಿಂದ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ ಏನಾಗಿದ್ರಿ ಅಂತ. ಅದ್ರ 20 ವರ್ಷದಿಂದ ಏನಾಗಿದ್ರಿ ಜ್ಞಾಪಿಸ್ಕೊಳ್ಳಿ. ಎಷ್ಟು ಬದಲಾವಣೆ ಆಗಿದ್ವಿ ಜ್ಞಾಪಿಸ್ಕೊಳ್ಳಿ. ಎಷ್ಟೆಷ್ಟು ಹಂತದಲ್ಲಿ ನಾವು ಇಷ್ಟು ಮಟ್ಟಿಗೆ ಇಲ್ಲಿ ಬಂದು ನೆರೆದು ನಾವು ಥಿಯಾಸಫಿನಲ್ಲಿ ಅಧ್ಯಯನ ಮಾಡುವಷ್ಟು ನಾವು ಇಲ್ಲಿ ಬಂದಿದ್ದೀವಿ ಅಷ್ಟೇ. ಇನ್ನೂ ಭಾಳ ಐತೆ ನಮ್ಮ ಮುಂದೆ. ನಾವು ದೇವರನ್ನು ಮನುಷ್ಯರಂತೆ ಕಾಣುವುದು, ವಿಶೇಷವಾಗಿ 4 ಕೈಗಳು, ಆಯುಧ ಇದನ್ನೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡ್ತೀವಿ. ಮನುಷ್ಯನ ಥರಲ್ಲೇ ಅದನ್ನ ದೇವ್ರನ್ನ ಇದು ಮಾಡ್ತಾನೆ. ಯಾಕೆಂದರೆ ಅವನು ಮನುಷ್ಯನ ಥರಲ್ಲೇ ಮಾಡ್ತಾನೆ ದೇವ್ರನ್ನ. ನಿರ್ಗುಣ ನಿರಾಕಾರ ದೇವರು ಅಂದರೆ ನಿರ್ಗುಣ ನಿರಾಕಾರ ಶಕ್ತಿ. ಅದೊಂದು ಶಕ್ತಿ 3 ಮುಖದಲ್ಲಿ ಕೆಲಸ ಮಾಡ್ತೈತೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರು ಕೊಟ್ಟಿದ್ದೀವಿ ನಾವು. 3 ಮುಖದಲ್ಲಿ ಅದು ಕೆಲಸ ಮಾಡ್ತೈತೆ. ಸೃಷ್ಟಿ ಸ್ಥಿತಿ ಲಯ. ಈ ಥರ ನಾವು ಎಲ್ಲ ತರಹದ ಪೂಜೆ ಪುನಸ್ಕಾರಗಳು ಬೇಕು, ಯಾವುದನ್ನೂ ಅಲ್ಲಗಳೆಯುವಂತಿಲ್ಲ. ಏಕೆಂದರೆ ಎಲ್ಲ ಧರ್ಮಗಳಲ್ಲಿಯೂ ಒಂದು ಚಿಹ್ನೆ, ಒಂದು ಆಕಾರ, ಒಂದು ಮೂರ್ತಿ, ಹೀಗೆ ಯಾವುದಾದರೂ ಒಂದು ಸಹ ಒಂದಕ್ಕೆ ನಾವು ಅಂಟಿಕೊಂಡಿರುತ್ತೇವೆ. ಧರ್ಮಗಳಲ್ಲಿ ಒಂದು ಚಿಹ್ನೆ ಇರ್ತೈತೆ, ಅಂದರೆ ಒಂದು ಆಕಾರ. ಯಾವುದಾರ ಧರ್ಮ ತಗೊಳ್ರಿ, ಒಂದು ಧರ್ಮಕ್ಕೆ ಒಂದು ಚಿಹ್ನೆ ಇರ್ತೈತೆ, ಇದ್ರ ಒಂದು ಆಕಾರ ಇರ್ತೈತೆ, ಇದ್ರ ಒಂದು ಮೂರ್ತಿ ಇರ್ತೈತೆ. ಅದು ಕಂಡುಕೊಂಡು ಅದಕ್ಕೆ ಶರಣಾಗಿ ಅದಕ್ಕೆ ತಕ್ಕಂಥ ಪ್ರೇಯರ್ಗಳು ಮಾಡ್ಕೊಂಡು, ಪ್ರಾರ್ಥನೆ ಮಾಡ್ಕೊಂಡು, ಅದರಲ್ಲೇ ಅವನ ನಂಬಿಕೆ, ಅದರಲ್ಲೇ ಅವನ ಪ್ರಾರ್ಥನೆ. ಮನುಷ್ಯಂದು ಜೀವನನೂ ಕಳೆದು ಬರ್ತಾನೆ, ಅದರಲ್ಲೇ ಜೀವನನೂ ಕಳೆದು ಬರ್ತಾನೆ. ಬೇಕು ಬೇಡ ಆ ಥರ ನೋಡಿ. ಪ್ರಪಂಚದಲ್ಲಿ ಈಗ ಪ್ರೆಸೆಂಟು 850ರಿಂದ 900 ಕೋಟಿ ಜನಸಂಖ್ಯೆ ಇದೆ. ಪ್ರತಿ ಸೆಕೆಂಡಿಗೆ 5-6 ಮಕ್ಕಳು ಹುಟ್ಟುತ್ತಾರೆ, 3-4 ಮಕ್ಕಳು ಸಾಯುತ್ತಾರೆ. ನಿಜವಾ? ಇದೆಲ್ಲರಿಗೂ ಗೊತ್ತಿರೋದೇ ವಿಷಯ ಇದು. ಯಾಕೆಂದರೆ ಬೆಂಗಳೂರಾಗೆ ಸುಮಾರು ಒಂದು 300-350 ಜನ ಸಾಯ್ತಾರೆ. ನಿಮಗೆ ಗೊತ್ತಿರೋಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಇದರಲ್ಲಿದ್ದೆ ನಾನು. ಯಾಕೆಂದರೆ ನಮಗೆ ಬರೋದು ಮಾಹಿತಿ ಬರ್ತಾಯಿತ್ತು. ಬರ್ತಾನೆ ಸೆಕ್ಷನ್ ಅಂತ ಇತ್ತು. ಅದು ಸ್ಟೇಟ್ಮೆಂಟ್ ಎಲ್ಲ ನೋಡ್ತಿದ್ವಲ್ಲ, 330 ಆಗ ಈಗ ಲೆಕ್ಕ ಹಾಕಿದ್ರೆ ಒಂದು 350-400 ಜನ ಸಾಯ್ತಾರೆ. 500-600 ಜನ ಹುಡ್ತಾರೆ ಬೆಂಗಳೂರು ಸಿಟಿನಲ್ಲಿ. ಹೇಳ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಸಹ ವಿಧದ ಧರ್ಮಕ್ಕೆ, ಪಂಗಡಕ್ಕೆ, ಸಂಪ್ರದಾಯಗಳಿಗೆ, ಆಚಾರಗಳಿಗೆ ಸೇರಿದ ವಿವಿಧ ಜನಾಂಗಗಳಿಗೆ ಜನ ಇದ್ದಾರೆ. ವಿವಿಧ ಜನಾಂಗಗಳು, ಸಂಪ್ರದಾಯಸ್ಥರು, ಆಚಾರ ವಿಚಾರ, ಆಮೇಲೆ ಬೋಧನೆಗಳು, ಪ್ರಾರ್ಥನೆಗಳು, ಜೀವನ ಶೈಲಿ ಎಲ್ಲವೂ ಸಹ ವೈವಿಧ್ಯಮಯವಾಗಿರುತ್ತದೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಭಿನ್ನವಾಗಿರ್ತದೆ, ಒಂದೇ ಥರ ಇರೋದಿಲ್ಲ. ಏಕೆಂದರೆ ಏನಾಗಿದೆ ಅಂದರೆ, ಏಕೆಂದರೆ ಎಲ್ಲ ತರಹದ ಧರ್ಮಗಳು, ಬೋಧೆಗಳು ಆಯಾ ಕಾಲದ ಜನಾಂಗದ ನಾಗರಿಕತೆಗಳಿಗೆ ಅನುಗುಣವಾಗಿ, ಬುದ್ಧಿ ಬೆಳವಣಿಗೆಗೆ ಅನುಗುಣವಾಗಿ ಬೋಧಿಸಲ್ಪಟ್ಟಿದೆ. ಈಗ ಹೊರಟು ಜನ ಇದ್ರೆ, ಅವಾಗ ಹೊರಟಾಗಿ ಇರ್ತಾಯಿದ್ರು ಜನ. ಆ ಜನಕ್ಕೆ ಅಗತ್ಯವಾಗಿರ್ತಕ್ಕಂಥ ಬೋಧನೆ ಕೊಡಬೇಕಾಯ್ತು. ನಮ್ಮ ಶ್ವೇತ ಮಹರ್ಷಿ ಸಂಘದ ವಿಷಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಸಂಘದಲ್ಲಿರ್ತಕ್ಕಂಥ ಮಹರ್ಷಿಗಳು, ಬೋಧಿಸತ್ವರು ಅವ್ರ ಶಿಷ್ಯರನ್ನು ಕಳಿಸಿ ಬೋಧನೆ ಕೊಡಿಸೋದು. ಏನು, ಯಾವ್ಯಾವ ಜನಗಳಿಗೆ ಯಾವ ಥರ ಬೋಧನೆ ಕೊಟ್ಟರೆ ಇವ್ರಿಗೆ ಹಿಡಿಯುತ್ತೆ ಅಂತಕ್ಕಂಥ ಆಧಾರದ ಮೇಲೆ ಅವರಿಗೆ ಬೋಧಿಸಲ್ಪಡ್ತಿದ್ವು ಧರ್ಮಗಳು. ಅವೇ ಧರ್ಮಗಳು ಇವತ್ತು ಮುಂದುವರ್ಕೊಂಡು ಬಂದಿದ್ದಾವೆ. ಬದಲಾವಣೆ ಆಗಿಲ್ಲ, ಸ್ವಲ್ಪ ಬದಲಾವಣೆ ಆಗಿದ್ದಾವೆ ನೋಡಿ. ಎಲ್ಲ ಧರ್ಮದಲ್ಲೂ ಒಂದೊಂದು ಥರ ವಿಶೇಷವಾಗಿ ಎಲ್ಲ ಪ್ರಸ್ತಾಪ ಮಾಡಿರ್ತಾರೆ. ಎಲ್ಲ ಧರ್ಮದಲ್ಲೂ ದೇವರು ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕಳಬೇಡ, ಕುಳಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಲಿಯಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ನಮ್ಮ ಬಸವಣ್ಣನ ಹೇಳಿದರು. ಇದೇ ತತ್ವನೇ ಎಲ್ಲ ಧರ್ಮದಲ್ಲೂ ಇದೆ. ಈ ಪ್ರಕಾರ ಎಲ್ಲ ಧರ್ಮಗಳಲ್ಲೂ ಬೋಧನೆಗಳು ಆಯಾ ಕಾಲದ ಜನಗಳ ಮಾನಸಿಕ ಸ್ಥಿತಿಗಳಿಗೆ ಅನುಗುಣವಾಗಿ ಬೋಧಿಸಲ್ಪಟ್ಟಿವೆ. ಆದರೆ ಇವೆಲ್ಲವೂ ಈಗಲೂ ಸಹ ಮುಂದುವರಿದಿವೆ. ಈಗ ವಸ್ತುಸ್ಥಿತಿ ಹೇಗಿದೆ ಎಂದರೆ, ಈಗ ಪ್ರೆಸೆಂಟ್ ವಸ್ತುಸ್ಥಿತಿ ಹೇಗೆಂದರೆ, ಪ್ರಪಂಚ ಹುಟ್ಟಿದಾರಭ್ಯದಿಂದ ಈ ಥರದ ಮಾನಸಿಕ ಬೆಳವಣಿಗೆ ಯಾವಾಗಲೂ ಇರಲಿಲ್ಲ. ಅದು ಪ್ರೆಸೆಂಟ್ ಏನಿದೆಯೋ ಆ ಮಾನಸಿಕ ಬೆಳವಣಿಗೆ ನೋಡಿರಿ. ಒಬ್ಬ ಹುಡುಗನಿಗೆ ಒಂದು ಮೊಬೈಲ್ ಕೊಟ್ಟು ನೋಡಿರಿ, 6 ವರ್ಷದ ಹುಡುಗ ಪಟ ಓದ್ತಾನೆ. ನಾನು ಒಂದು ಮೊಬೈಲ್ ತಗೊಂಬಕ್ಕೆ ಹೋದೆ, ಈಗ ಹೆಂಗೆ ಓದ್ತದೆ ನಂಗೆ ಅದು ಕೇಳ್ಕೊಂತ ಕಂಡ್ರೆ, ಯಾರಿಗಿದ್ದು ಮೊಬೈಲ್ ಅದು? ನಮ್ಮ ಮಕ್ಕಳಿಗೆ. ನೀವು ತಾಣ ಕೊಡಿ ಸರ್, ನಿಮ್ಗೆ ಕಳಿಸ್ತಾರೆ ಅವರು ಅಂತಂದು. ಅಷ್ಟು ಮಾನಸಿಕವಾಗಿ ಬೆಳವಣಿಗೆ ಆಗಿಬಿಟ್ಟಿದೆ. ಈಗ ನಿಮ್ಮ ಮೊಮ್ಮಕ್ಕಳು ನೋಡಿರ್ಬೇಕು ನೀವು.
ಎಷ್ಟು ಮಾನಸಿಕವಾಗಿ ಬೆಳವಣಿಗೆ ಆಗಿದ್ದಾರೆ ಅಂತಂದು, ಅಷ್ಟು ಮಾನಸಿಕವಾಗಿ. ಈ ಮಾನಸಿಕವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಸ್ಥಿತಿಗೆ ಅನುಗುಣವಾಗಿ ಬೋಧನೆಯೂ ಸಹ ಬದಲಾವಣೆ ಆಗಬೇಕು. ಅದಕ್ಕೋಸ್ಕರ ಥಿಯಾಸಫಿ ಹುಟ್ಟಿದ್ದು. ಥಿಯಾಸಫಿನಲ್ಲಿ ಬೋಧನೆಗಳು ಬಹಳ ಉತ್ಕೃಷ್ಟವಾಗಿದ್ದಾವೆ. ಈಗಿನ ಮಾನಸಿಕ ಬೆಳವಣಿಗೆಗೆ ಅನುಗುಣವಾಗಿ ಹೊಸದಾದ ಬೋಧನೆಯೊಂದು ಜಗತ್ತಿಗೆ ನೀಡಬೇಕಾಗಿತ್ತು. ಇದಕ್ಕೋಸ್ಕರವೇ ಹೊಸ ಬೋಧನೆಯೊಂದಿಗೆ ಥಿಯಾಸಫಿಕಲ್ ಸೊಸೈಟಿಯು ಸ್ಥಾಪನೆ ಆಗಿತ್ತು. ಮಹಾತ್ಮರುಗಳಿಂದ ಒಬ್ಬರು ಇಬ್ಬರನ್ನು ಇದು ಮಾಡಿಬಿಟ್ಟು ಬೋಧನೆ ಕೊಡಲ್ಪಡ್ತಿದ್ದು. ಅಂಥ ಅದ್ಭುತವಾದ ವಿಷಯಗಳು, ಮರಣಾನಂತರ ಜೀವನ ಎಲ್ಲೂ ಸಿಗೋದಲ್ಲ ನಿಮಗೆ. ಇದ್ರಾಗೆ ಮೋಕ್ಷ ಮಾರ್ಗ, ಆಧ್ಯಾತ್ಮಿಕ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಸಹ ಅದ್ಭುತವಾದ ವಿಷಯಗಳು ತುಂಬಿ ತುಳುಕಾಡ್ತಿದ್ದಾವೆ. ಮಾರ್ಗಜ್ಯೋತಿ, ಮೌನವಾಣಿ, ಇವೆಲ್ಲ ಪುಸ್ತಕಗಳು ಎಂಥ ಅದ್ಭುತವಾಗಿ ಪುಸ್ತಕ ಇದೆ ಗೊತ್ತಾ. ಇವನು ಓದಬೇಕು. ಇವನ್ನ ಓದೋದೊಂದೇ ಅಲ್ಲ, ಅದ್ರಂಗೆ ಓದ್ತಾ 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 ನಡಿತೀವಿ. ಯಾಕೆಂದರೆ ಓದ್ತಾ ಓದ್ತಾ ನಮಗೆ ಬರುತ್ತೆ ಅದು ನಡಿಬೇಕು ಅಂತ. ನಾವು ಓದೋದೇ ಇಲ್ಲ ಅಂದರೆ ನಡೆಯೋದಲ್ಲಿ ಬಂತು, ಬರಲಿಲ್ಲ ಅದು ಅಷ್ಟೇ. ಓದಬೇಕು, ವ್ಯಾಸಂಗ ಮಾಡಬೇಕು. ವ್ಯಾಸಂಗ ಮಾಡ್ತಾ 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 ನಮ್ಮ ಜ್ಞಾನ ಹೆಚ್ಚುತ್ತಾ ನಾನು ಬದಲಾವಣೆ ಆಗಬೇಕು ಅಂತ ಮನಸ್ಥಿತಿ ಉಂಟಾಗುತ್ತೆ. ಆಗ ಬದಲಾವಣೆ ಆಗೋಕ್ಕೆ ಸಾಧ್ಯ. ದೇವರಿಗೆ ಮನುಷ್ಯನು ಹರಕೆ ಮಾಡ್ತಾನೆ, ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುತ್ತಾನೆ. ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿದರೆ ಒಂದು ತರಹ ನೆಮ್ಮದಿ ಅವನಿಗೆ. ಹರಕೆ ತೀರಿಸಿದ್ನಪ್ಪ ಅಂತ. ತನಗೆ ಬಂದ ಕಂಟಕ ಬಗೆಯಿರುತ್ತದೆ ಎಂದು ಬಲವಾಗಿ ಸಂಕಲ್ಪಿಸುತ್ತಾನೆ. ಅಲ್ಲಿ ಏನು ಕೆಲಸ ಮಾಡ್ತದೋ ಅದೇನು ಕೆಲಸ ಮಾಡ್ತೈತೆ, ಕೆಲಸ ಮಾಡಿದ ಅವನ ಸಂಕಲ್ಪ ಅವನು ಅಂದ್ಕೊಂತಾನೆ ಪೂಜೆ ಮಾಡಬೇಕು. ಯಾವನ್ನ ಅಳ್ಗಡೆಯಂಗಿಲ್ಲ ನಾವು. ತಿಳುವಳಿಕೆ ಇಲ್ದ್ರಪ್ಪ ಬರೀ ಪೂಜೆ ಮಾಡ್ತಾರೆ, ಇದು ಮಾಡ್ತಾರೆ, ವ್ರತ ಮಾಡ್ತಾರೆ, ಬೇಕು ಎಲ್ಲನೂ ಬೇಕು, ಯಾವುದನ್ನು ಅಲ್ಗಳೆಯಂಗಿಲ್ಲ. ಯಾವ ಮಟ್ಟಕ್ಕೆ ಅವನ ಬಯಕೆಗಳು ಈಡೇರಿಸ್ಕೋಸ್ಕರ ಪ್ರವೃತ್ತಿ ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ನಿವೃತ್ತಿ ಮಾರ್ಗದಲ್ಲಿ ನಡೀತಕ್ಕಂಥವ್ರಲ್ಲ, ಅವ್ರಿಗೆ ಬೇಕದು. ಅದನ್ನು ನಾವು ಅಳ್ಗಳಿಯಂಗೇ ಇಲ್ಲ. ಸಣ್ಣ ಪೂಜೆ ಮಾಡ್ತೀಯಾ, ಭೂತಪ್ಪನ ಗುಡಿಗೆ ಕಾಯಿ ಹುಡುಕಿ ಪೂಜೆ ಮಾಡ್ತೀಯಾ, ಅದು ಬೇಕು. ದೊಡ್ಡದಾಗಿ ನೀವು ಉತ್ಸವ ಮಾಡ್ತೀಯಾ, ಅದು ಬೇಕು. ಯಾರ್ಯಾರ ಮಾನಸಿಕ ಬೆಳವಣಿಗೆಗೆ ಅನುಗುಣವಾಗಿ ಬೆಳವಣಿಗೆ ಹೊಂದಿರ್ತಾರಲ್ಲ, ಅವ್ರಿಗೆ ಅನುಗುಣವಾಗಿ ಆಯಾ ಪೂಜೆ ಪುನಸ್ಕಾರಗಳು ಬೇಕಾಗುತ್ತೆ. ಆಮೇಲೆ ಅವನು ಅಂದ್ಕೋತಾನೆ, ನಾನು ಇದು ಪೂಜೆ ಮಾಡಿದರೆ ನನ್ನ ಕಂಟಕ ಬಗೆಹರಿತೈತೆ ಅಂತ ಬಲವಾದ ಸಂಕಲ್ಪ ಮಾಡ್ಕೋತಾನೆ ಅವನು. ಆ ಸಂಕಲ್ಪ ಶಕ್ತಿ ಕೆಲಸ ಮಾಡ್ತೈತೆ ಅದು. ಅದನ್ನು ಹೇಳ್ತೀನಿ ಮುಂದಿರಿ. ಈಗ ಏನಾಗುತ್ತೆ ಅಂದರೆ, ಪ್ರಕೃತಿಯಲ್ಲಿ ಕೋಟ್ಯಾಂತರ ದೇವತೆಗಳಿದ್ದಾರೆ. ಪ್ರಕೃತಿನಲ್ಲಿ ನಮ್ಮ ಥಿಯಾಸಫಿನಲ್ಲಿ ಇರ್ತಕ್ಕಂಥ ವಿಚಾರ ಇದು. ಪ್ರಕೃತಿನಲ್ಲಿ ಕೋಟ್ಯಾಂತರ ದೇವತೆಗಳಿದ್ದಾರೆ. ಕೋಟ್ಯಾಂತರ ಮನುಷ್ಯರಲ್ಲ, ದೇವತೆಗಳು ಕೋಟ್ಯಾಂತರ ಇದ್ದಾರೆ. ಜಲದೇವತೆಗಳಿದ್ದಾರೆ, ಅಗ್ನಿ ದೇವತೆಗಳು, ವನದೇವತೆಗಳು, ಅನೇಕ ಪ್ರಕಾರದ ದೇವತೆಗಳಿದ್ದು ಮನುಷ್ಯನ ಬಲವಾದ ಸಂಕಲ್ಪಕ್ಕೆ ಒಳ್ಳೆಯದಕ್ಕೆ ಒಳ್ಳೆಯ ದೇವತೆಗಳು, ಕೆಟ್ಟದ್ದಕ್ಕೆ ಶುದ್ರ ದೇವತೆಗಳು ನೆರವಾಗುತ್ತಾರೆ. ಕೆಟ್ಟದಕ್ಕೂ ನೆರವಾಗ್ತಾರೆ ಶುದ್ರ ದೇವತೆಗಳು, ಅವು ಬೇರೆ ಇದ್ದಾವೆ. ಪ್ಲಸ್ ಮೈನಸ್, ನೆಗೆಟಿವ್ ಪಾಸಿಟಿವ್ ಥರ ಅವು ನೆರವಾಗ್ತವೆ. ಕ್ಷುದ್ರ ದೇವತೆ ಕೆಟ್ಟದಕ್ಕೂ ನೆರವಾಗ್ತಾರೆ. ಈ ತರಹದ ಸ್ವಾರ್ಥ ಸಂಬಂಧವಾದ ಬೇಡಿಕೆಗಳೆಲ್ಲ ಕರ್ಮಗಳೇ. ಕರ್ಮ ಕಟ್ಕೊಳ್ಳೋದು ಹಿಂಗೇನೆ. ಮನುಷ್ಯ ಸ್ವಾರ್ಥ ಸಂಬಂಧವಾದ ಬೇಡಿಕೆಗಳಿಗೆ ಈ ಕ್ಷುದ್ರವಾದ ದೇವತೆಗಳನ್ನ ಆಹ್ವಾನ ಮಾಡಿಕೊಂಡು ಇನ್ನು ಕರ್ಮಗಳು ಕಟ್ಕೊತಾ ಇರ್ತಾನೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.